ಸೊ ತುಂಬಾ ಕಂಟೆಂಟ್ ಕ್ರಿಯೇಷನ್ ಎಲ್ಲ ವಿಡಿಯೋಸ್ ಎಲ್ಲ ಯೂಟ್ಯೂಬ್ಗೆ ರೆಡಿ ಮಾಡಿದ್ದೇವೆ. ಇವತ್ತು ಸಂದರ್ಭದಲ್ಲಿ ನಿಮಗಿರುತ್ತದೆ 100 ರೂಪಾಯಿಯ ಚಾಕ್ಲೇಟ್ ಗಿಫ್ಟ್ ಶಾಪ್ ಅಲ್ಲಿ 80 ರೂಪೀಸ್ ಇದು ಶಾಪ್ ಅಲ್ಲಿ 80 ರೂಪೀಸ್ 50 ರೂಪೀಸ್ ಅಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಅಲ್ಲ ಪೊಲೀಸ್. ಸಿಂಗಲ್ ಬೈಟ್ ಆಗುದಿಲ್ಲ ಅಂದ್ರೆ 2 ಬೈಟ್ ಅಲ್ಲಿ ತಿನ್ಬಹುದು. ಅದು ಎಂತ ಮೋಸ ಸಿಂಗಲ್ ಬೈಟ್ ಅಲ್ಲಿ ಟ್ರೈ ಮಾಡಿ, ಆಗುದಿಲ್ಲ ಆದ್ರೆ 2 ಬೈಟ್ಸ್. ಸಿಂಗಲ್ ಬೈಟ್ ಇನ್ನು ಒಳಗೆ ಹೋಗ್ಬೇಕು. ಸ್ಟಾರ್ಟ್. ಹಾಲ್ ಸೆಕೆಂಡ್ ಐನಾತಿ. ಟ್ವೆಂಟಿ ಸೆಕೆಂಡ್ಸ್ ಅಂడి. ಪಾಟ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಾವು ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ. ಸೊ ತುಂಬಾ ಕಂಟೆಂಟ್ ಕ್ರಿಯೇಷನ್ ಎಲ್ಲ ವಿಡಿಯೋಸ್ ಎಲ್ಲ ಯೂಟ್ಯೂಬ್ಗೆ ರೆಡಿ ಮಾಡಿದ್ದೇವೆ. ಸೊ ಈಗ ಒಂದು ಕೊಂಬು ತಗೊಂಡಿದ್ದೇವೆ. ಇದಕ್ಕೆ 50 ರೂಪೀಸ್ ಕೊಟ್ಟಿದ್ದೇವೆ. ಇದನ್ನು ಸಂಪ್ರೀತ್ ಈಗ ಸೇಲ್ ಮಾಡ್ಬೇಕು. ಇದು ಅವನಿಗೆ ಕೊಟ್ಟಿರುವಂತಹ ಚಾಲೆಂಜ್. ಸೊ ಅವ ಯಾರಿಗೆ ಸೇಲ್ ಮಾಡ್ತಾನೆ ಅಂತ ನೋಡುವ. ಸೊ ಇದಕ್ಕೆ 50 ರೂಪೀಸ್ ಕೊಟ್ಟು ಸಂಪ್ರೀತ್ ಅವರಿಂದ ಯಾರು ತಗೊಳ್ತಾರೆ ಅಂತ ನೋಡುವ. ತಗೊಳ್ಳಿ. ತಯಾರಿಸಲ್ಪಟ್ಟ ವಿವಿಧ ಬಗೆಯ ಚಾಕೊಲೇಟ್ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ. ಆಸಕ್ತರು ಮಳಿಗೆಗೆ ಭೇಟಿ ನೀಡಬೇಕು. ಇವತ್ತು ಸಂದರ್ಭದಲ್ಲಿ ನಿಮಗಿರುತ್ತದೆ 100 ರೂಪಾಯಿಯ ಚಾಕ್ಲೇಟ್ ಗಿಫ್ಟ್ ಶಾಪ್ ಅಲ್ಲಿ 80 ರೂಪೀಸ್ 50 ಇದು ಶಾಪ್ ಅಲ್ಲಿ 80 ರೂಪೀಸ್ 50 ರೂಪೀಸ್ ಅಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಅಲ್ಲ ಪೊಲೀಸ್. ಸಂಪ್ರೀತ್ ಅವರು ತುಂಬಾ ಟ್ರೈ ಮಾಡಿದ್ರು ನಾನು ಸೇಲ್ ಮಾಡ್ಲಿಕ್ಕೆ, ಯಾರು ಸಹ ಗೆಲ್ಸಲಿಲ್ಲ. ಅಂಡ್ ಸುಮ್ಮನೆ ಹೀಗೆ ಇದನ್ನು ಮಾರುದು ಹೇಳಿದ್ರೆ ಯಾರು ಸಹ ತಗೊಳ್ಳಿಲ್ಲ. ಅಂಡ್ ಮಾರುವವರದು ಕಷ್ಟ ಇವನಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಹಾಗೆ ಮಾಡಿದ್ದು. ಹೇಗೆ ಅನಿಸ್ತು ಮಾರಿದ್ದು? ಕಷ್ಟ ಆಗ್ತದೆ ಅಂದ್ರೆ ಅಷ್ಟು ಕಷ್ಟ ಇರ್ತದೆ. ಆದ್ರೂ ಅವರು ಜಾತ್ರೆಗೆ ಬಂದೆಲ್ಲ ಮಾರಿಕೊಂಡಿರ್ತಾರೆ. ಸೊ ಇದನ್ನು ಯಾರಿಗಾದ್ರೂ ನಾವು ಹೀಗೆ ಕೊಟ್ಟು ಬಿಡುವ. ಸೊ ಇಲ್ಲ ಗೆಸ್ ರೇಟ್ ಚಾಲೆಂಜ್ ಮಾಡುವ ಪುನಃ. ಎಷ್ಟು ರೇಟ್ ಅಂತ ಗೆಸ್ ಮಾಡಿದ್ರೆ ಅವರಿಗೆ ಕೊಟ್ಟು ಬಿಡುವ. ಹಲೋ ಬ್ರೋ, ನಾ ತೇಜಸ್ ಕೃಷ್ಣ ಅಂತ. ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡ್ತಾ ಇರ್ತೇನೆ. ಕೊಟ್ಟು ಬಿಡ್ತೇನೆ ಅಷ್ಟೇ. ಇಲ್ಲ ಅಷ್ಟೆಲ್ಲ ಕೊಡುವಷ್ಟು ಬರ್ತದೆ ಅನ್ನಿಸ್ತದ. ಸೊ ಯಾವ್ದಾದ್ರು ಒಂದು ರೇಟ್ ಹೇಳಿ. ತಗೊಳ್ಳಿ ಮೇಡಮ್. ಕಾಂಗ್ರೆಟ್ಸ್. ಥ್ಯಾಂಕ್ ಯು. ಮಾತಾಡಿದೆ 50 ರೂಪಾಯಿ. ಥ್ಯಾಂಕ್ಸ್ ಅಣ್ಣ. ಸಂಪ್ರೀತ್ ಅವ್ರದ್ದು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೇವೆ. ಅಂಡ್ ಸಂಪ್ರೀತ್ ಅವರು ಅದನ್ನು ಸೇಲ್ ಅಂತ ಮಾಡಲಿಲ್ಲ. ಸೊ ನಾವು ಗೆಸ್ ದ ರೇಟ್ ಮಾಡಿ ಅದನ್ನು ಒಬ್ಬರಿಗೆ ಕೊಟ್ಟಿದ್ದೇವೆ. ಅಂಡ್ ಈಗ ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ವೈಷ್ಣವಿ ಅವರಿಗೆ. ಸೊ ಒಂದು ಐಸ್ ಕ್ರೀಮ್ ತೆಗೆದು ಕೊಡ್ತೇವೆ. ಅದನ್ನ ಅವರು ಸಿಂಗಲ್ ಬೈಟ್ ಅಲ್ಲಿ ತಿಂತಾರೆ ಇಲ್ವ ಅಂತ ಅವರಿಗೆ ಇರುವಂತ ಚಾಲೆಂಜ್. ಸೊ ಅವ್ರೆಂತ ಕಂಪ್ಲೀಟ್ ಮಾಡ್ತಾರೆ ಇಲ್ವ ಅಂತ ನೋಡುವ. ಸೊ ಎಸ್, ಲೆಟ್ಸ್ ಗೋ ಟು ದೇರ್. ಸಾರಿ ಬ್ರೋ. ಸೊ ಚೋಕೋಬಾರ್ ಇಟ್ಕೊಂಡು ಬಂದೇವೆ. ಇದನ್ನೀಗ ವೈಷ್ಣವ್ ಅವರು ಸಿಂಗಲ್ ಬೈಟ್ ಅಲ್ಲಿ ತಿಂದು ಖಾಲಿ ಮಾಡಬೇಕು. ನೋಡುವ ಸಿಂಗಲ್ ಬೈಟ್ ಅಲ್ಲಿ ತಿಂತಾರಿಲ್ವಾ ಅಂತ. ಅವೇ ನಿಂಗೆ ರಾಪುಜಿ ಹೆಂಗ್ ಗೊತ್ತಿದ್ಯಾ? ತುಚಿದು ಬಾಯ್ ಡೆಪ್ಪು ಪೂರ ಪೂತಿಂದಿಯಾ ಪಂಡ ಗಂಧ ಈತ ಮಲ್ಲಿನ ಬಾಯಿ ಕೊಡ್ನೇನು. ಓಕೆ, ಸಿಂಗಲ್ ಬೈಟ್ ಆಪುಜಿಂದ. ಸಿಂಗಲ್ ಬೈಟ್ ಆಗುದಿಲ್ಲ ಆದ್ರೆ 2 ಬೈಟ್ ಅಲ್ಲಿ ತಿನ್ಬಹುದು. ಸಿಂಗಲ್ ಬೈಟ್ ಅಲ್ಲಿ ಟ್ರೈ ಮಾಡಿ, ಆಗುದಿಲ್ಲ ಆದ್ರೆ 2 ಬೈಟ್ಸ್. ಸಿಂಗಲ್ ಬೈಟ್ ಇನ್ನು ಒಳಗೆ ಹೋಗ್ಬೇಕು. ಅದು 3 ಬೈಟ್ ಆಗ್ಬೋದು. 2 ಬೈಟ್ ಅಲ್ಲಿ ಆದ್ರೆ ತಿನ್ಬೇಡ ಅಟ್ಲೀಸ್ಟ್. ಎರಡು ಪೊಟೆಟೊ ಡಿಸ್ಟರ್ ಹಂಗ ಮಾಡಿದೆ. ಆಯ್ತಾ ಆಗುದಿಲ್ಲ ಸ್ವಾಸ್ಥ. ಹಾಗೆಲ್ಲ ಮಾಡ್ಲಿಲ್ಲ. ಫುಲ್ ಪೋಡ್ ಇತ್ತ ಅಲ್ಲಿ ಚೂರತ ಇದು ತಿನ್ನು ಬೇಗ. ಹಾಯ್ ಫುಲ್ ಹೋಗ್ಬಿಡು. ಫುಲ್ ತಿನ್ಬೋದು. ಹಲ್ಲು ಕಚ್ಚಿ ಎಳಿರಿ ಕಡ್ಡಿಯನ್ನು ಮಾತ್ರ. ಇರ್ಲಿ ಅಷ್ಟು ಬಂದದ್ದು ಬರ್ಲಿ. ಎದುರು. ಸೊ ಇನ್ನು ಸ್ವಲ್ಪ ಉಳಿದಿದೆ.
ಆದ್ರೂ 2 bites ಅಲ್ಲಿ ಸಾಧಾರಣ ಎಷ್ಟು ತಿನ್ಲಿಕ್ಕೆ ಆಗ್ತದೆ ಅಷ್ಟು ತಿಂದಿದ್ದಾರೆ. ಸೊ ಚಾಲೆಂಜ್ ಸಾಧಾರಣ ಅಂದ್ರೆ 50% ಅಷ್ಟೇ ಕಂಪ್ಲೀಟ್ ಆಗಿದೆ. ಐಸ್ ಕ್ರೀಮ್ ಇದು ದುಡ್ಡು ವೈಷ್ಣವಿ ಅವರು ನನಗೆ ಕೊಡ್ಬೇಕು, ಯಾಕಂದ್ರೆ ಚಾಲೆಂಜ್ ಕಂಪ್ಲೀಟ್ ಮಾಡಲಿಲ್ಲ. 30 rupees. ಸೊ ನಮ್ಮ ನೆಕ್ಸ್ಟ್ ಚಾಲೆಂಜ್ ಇರೋದು ಸ್ವಸ್ಥ ಅವರಿಗೆ. ಸೊ ಒಂದು ಪೊಟೆಟೊ ಟ್ವಿಸ್ಟರ್ ತೆಗೆದು ಕೊಡ್ತೇವೆ, ಅದನ್ನು ಅವರು 30 seconds ಒಳಗೆ ತಿಂದು ಖಾಲಿ ಮಾಡಬೇಕು. ಸೊ ಇದು ಅವರಿಗೆ ಇರುವಂಥ ಚಾಲೆಂಜ್. ಸೊ ನೋಡುವ. ನೋ 30 seconds ಇರುದು. 30 seconds ಅಲ್ಲಿ ಸ್ವಸ್ಥ ಅವರು ಕಂಪ್ಲೀಟ್ ಮಾಡ್ತಾರೆ ಇಲ್ವಾ ಅಂತ ನೋಡುದು, ಇದೇ ಇವತ್ತಿನ ಚಾಲೆಂಜ್. ಸೊ ನೋಡುವ ಸ್ವಸ್ಥ ಅವರು ಕಂಪ್ಲೀಟ್ ಮಾಡ್ತಾರೆ ಇಲ್ವಾ ಅಂತ. ಸ್ಟಾರ್ಟ್. ಹಾಲ್ ಸೆಕೆಂಡ್ ಐನತಿ. ಟ್ವೆಂಟಿ ಸೆಕೆಂಡ್ಸ್ ಅಂడి ಪಾಟ್ ಚಾತು ಅವರು ಅವರಿಗೆ ಕೊಟ್ಟ ಚಾಲೆಂಜ್ ಅನ್ನು 30 seconds ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಗೆಲ್ಲ ಆಗಲಿಲ್ಲ, ಜಸ್ಟ್ 30 seconds ಅಲ್ಲಿ ಫುಲ್ ಬಾಯಿ ಒಳಗೆ ಹಾಕಿದ್ದಾರೆ. ಸೊ ಚಾಲೆಂಜ್ ಚಾತು ಅವ್ರದ್ದು ಕಂಪ್ಲೀಟ್ ಆಗಿದೆ. ಹಾಯ್ ಇರ್ನ ಪುದರಿಂಚ ದೀಕ್ಷಿತ ಏತ್ನೇ ಕ್ಲಾಸ್ ರಡ್ನೇನಾ ಓ ಸ್ಕೂಲ್ಗೆ ಪೋಪ್ನಾ ಅಂದ ನಾವು ನೋಡಿ ಈ ಅಂಗಡಿಗೆ ಬಂದಿದ್ದೇವೆ. ನೀವು ನೋಡ್ಬೇಕು ಎಷ್ಟು ಖರ್ಚಾಗ್ತದೆ ಇಲ್ಲಿ ಅಂತ. ನೋಡುವ ಮುಂದೆ ಹೋಗುವ. ನೋಡಿ ಇದ್ರಲ್ಲಿ ಯಾವ್ದು ತೆಗೆದುಕೊಳ್ಳುದು ಅಂತ ಡಿಸ್ಕಷನ್ ಆಗ್ತುಂಟು. ರೆಡ್ ಮ್ಯಾಂಗೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಸ್ಥ. ನಾವೀಗ ಇದು ಎಲ್ಲಿಗೆ ಬಂದಿದ್ದೇವೆ ಅಂತ ನಮಗೆ ನಮ್ಮ ಮಾರ್ಲೆ ಗ್ಯಾಂಗ್ ಇವತ್ತು ಇಲ್ಲಿಗೆ ಸೇರಿ ನಾವೀಗ ಫ್ಲೇವರ್ಸ್ ಐಸ್ ಕ್ರೀಮ್ ಇಲ್ಲಿ ಅವೈಲೇಬಲ್ ಉಂಟು ಪುತ್ತೂರು ಜಾತ್ರೆಯಲ್ಲಿ. ಸೊ ನಾವು ಅಲ್ಲಿಗೆ ಬಂದಿದ್ದೇವೆ. ಇವಾಗ ಕಂಬ ಇಟ್ಕೊಂಡು ಇಡೀ ಸಾಮ್ಯಾನವನ್ನು ಬೀಳಿಸುವ ಕಾರ್ಯಕ್ರಮ ಮಾಡ್ತಿದ್ದಾನೆ. ನೋಡಿ ಗೈಸ್, ನಾವಿವತ್ತು ಇದು ಅಲ್ಲಿಂದ ಎಲ್ಲಿ ತನಕ ಇದನ್ನು ಹೋಯ್ ಹಂಚಿಸಿದೆ ಹೋಯ್ ನಡ್ಕೊಂಡು ಹೋಯ್ತು. ಚಾಕ್ಲೇಟ್ ಮಿಲ್ಕ್ ಶೇಕ್ ತುಂಬಾ ಚಂದ ಉಂಟು. ಮ್ಯಾಂಗೋ ಸಕ್ಕದುಂಡವ, ಸತ್ಯ ಸೂಪರ್ ಉಂಟು. ಚಾಕ್ಲೇಟ್ ಹತ್ತಿ ಮ್ಯಾಂಗೋ ಸತ್ಯ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬಾ ಚಂದ ಉಂಟು. ಚಾಕ್ಲೇಟ್ ಮಿಲ್ಕ್ ಶೇಕ್ ಚಂದ ಉಂಟು, ಬಟ್ ಅದು ಕಾಮನ್ ಆಗಿ ನಾವು ಯಾವಾಗಲೂ ತಗೊಳ್ತೇವಲ್ಲ ಆ ಟೈಪ್ ಉಂಟು. ಬಟ್ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬಾ ಚಂದ ಉಂಟು. ಮ್ಯಾಂಗೋ ಹಾಗೆ ಟ್ರೈ ಮಾಡ್ಬೋದು. ಬಟರ್ ಸ್ಕಾಚ್ ಮ್ಯಾಂಗೋ ಅದಕ್ಕಿಂತ ಕಡೆ ಬಟರ್ ಸ್ಕಾಚ್ ಚಂದ ಉಂಟು. ನಂದು ಮ್ಯಾಂಗೋ ಸ್ವಲ್ಪ ಫೇಲ್ ಆಯಿತು. ತೊಂದರೆ ಇಲ್ಲ, ಸ್ವಲ್ಪ ಕಾಯಿ ಆ್ಯಂಡ್ ಚಂದ ಉಂಟು. ಚಾಕ್ಲೇಟ್ ಇಷ್ಟಪಡುವವರು ತಗೊಳ್ಬೋದು. ನನಗೆ ಬಟರ್ ಸ್ಕಾಚ್ ಮತ್ತು ಮ್ಯಾಂಗೋ ತುಂಬ ಲೈಕ್ ಆಯಿತು, ಚಂದ ಉಂಟು. ಆ್ಯಂಡ್ ಚಾಕ್ಲೇಟ್ ಅಲ್ಲಿಂದ ಅಲ್ಲಿಗೆ. ನನ್ನ ಐಸ್ ಕ್ರೀಮ್ ಲೋಟೊಳಗೆ ಬಾಕಿ ಆಯಿತು ಮಾರೆ. ಅಂದರೆ ಮಿಲ್ಕ್ ಶೇಕ್ ಉಂಟಲ್ಲ, ಶೇಕ್ ಎಲ್ಲ ಕುಡ್ದಾಯಿತು. ಐಸ್ ಕ್ರೀಮ್ ಮೇಲೆ ಹಾಕಿದ್ರು ಸ್ಕೂಪು, ಆ ಸ್ಕೂಪಲ್ಲೇ ಬಾಕಿ ಆಗಿದೆ. ಸೊ ಸ್ಕೂಪನ್ನು ಇನ್ನು ಚಮಚಸ್ ಇಲ್ಲ, ಇದರಲ್ಲಿ ಬರೀ ಸ್ಟ್ರಾ ಮಾತ್ರ ಇರೋದು. ಇದನ್ನು ಕುತ್ತ ಮಾಡಿ ಬಾಯಿಗೆ ಹಾಕ್ಬೇಕಷ್ಟೇ. ನಿಕ್ಲಪುರ ಐಂದೆಪ್ಪಿಗೆ ಸ್ಟ್ರಾ ತಕೊಡ. ಕೈಸ್ ಒಂದು ಸ್ವೀಟ್ ಕಾರ್ನ್ ಮತ್ತೆ ಇದಾಯ್ತಯ್ಯ ಪಾಕೆಟ್ ಶವರ್ ಇಟ್ಕೊಂಡು ಬಂದಿವೆ. ಪನೀರ್ ಟಿಕ್ಕಾ ಸ್ಟೀಮ್ ಆಗ್ತುಂಟಂತೆ, ಅದು ಬಾಯ್ಲ್ ಆಗುವಾಗ ಸ್ವಲ್ಪ ಅಂದರೆ ಬೇಯುವಾಗ ಸ್ವಲ್ಪ ಲೇಟ್ ಆಗ್ತದೆ ಹೇಳಿದ್ರು. ಹಾಗೆ ಇದನ್ನೆರಡನ್ನು ಇಟ್ಕೊಂಡು ಬಂದೇವೆ. ಸೊ ಹೇಗೆ ಉಂಟು ನೋಡುವ. ಅಷ್ಟೇ ಏನಾದ್ರು ತೂಪ ಕಣಕ್ಕೆ ಇನ್ನು ಚಾಟ್ ಮಸಾಲಾನ ಎನ್ನದು ವಿಡಿಯೋ ಬರ್ಚಿ ಬಟ್ ಪುಳಿ ಇಂಕ್ಲ ಮತ್ತೆ ವಿಡಿಯೋ ಬರ್ಚಾ ಬೋಟ್ ಮಾರೆ ತಿನ್ನೋಲ್ಪ ನಿಮ್ಮದಿದೆ ಮುಂದೆ ಕೇರಿಂದೆ ತುಜಿ ಕೊಡದೆ ನಾಪ್ಚಿ చూడుతుండయా ఇంచేది పంచదే ಬರ್ತನಿಕ್ಕೆ ಎಲ್ಲ ಉಂಡು ಈ ತುಂಡತ
ಈಗ ಫುಲ್ಲು ಕಂಡೆಲ್ಲ ಸುತ್ತಿ ಸ್ವಲ್ಪ ಫ್ಲೇವರ್ಸ್ಗೆ ಹೋಗಿ ಅಲ್ಲಿ ಇಲ್ಲೆಲ್ಲ ಸ್ವಲ್ಪ ತಿಂದು ಈಗ ಸೀದನ್ನು ಪಡಿಲಿಗೆ ಹೋಗ್ತಿದ್ದೇವೆ. ದೇವರು ಇವತ್ತು ಹಾರಡಿ ಸೈಡ್ ಅಂದ್ರೆ ಪಡಿಲಿಗೆ ಬರುವವರು. ಸೊ ಪಡಿಲಿಗೆ ಹೋಗಿ ಅಲ್ಲಿಂದ ಸೀದಾ ನೆಕ್ಸ್ಟ್ ಮನೆಗೆ ಹೋಗ್ತೇವೆ. ಸೊ ನೆಕ್ಸ್ಟ್ ಮೀಟ್ ಇನ್ ಪಡಿಲ್. ನಾವಿಲ್ಲಿ ಪಡಿಲಿಗೆ ಬಂದಿದ್ದೇವೆ. ಇಲ್ಲಿ ಒಂದು ಮಿನಿ ಜಾತ್ರೆ ಉಂಟು, ನೋಡ್ಬೋದು, ನಾ ತೋರಿಸ್ತೇನೆ. ಗೈಸ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ. ಈಗ ಟೈಮ್ 11:07 ಆಗಿದೆ. ದೇವರು ಇನ್ನೂ ಗೋಳ್ವಾರಲ್ಲಿ ಇದ್ದಾರೆ ಅಷ್ಟೇ ಅಂತೆ. ಸೊ ಬರಬೇಕಾದ್ರೆ ತುಂಬ ಲೇಟ್ ಆಗ್ಬೋದು ದೇವರು. ಸೊ ನಾಳೆ ಕ್ಲಾಸ್ ಇರೋದ್ರಿಂದ ನಾನು ಬೇಗ ಹೋಗ್ತಾ ಇದ್ದೇನೆ. ಸೊ ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.